ಇಲ್ಲೇ ಅಂದ್ರೆ ಇಷ್ಟೆಲ್ಲ ಹಿರಿಯರು ಪಾಪ ಎಲ್ಲರೂ ಮಾತಾಡಿದ್ದಾರೆ. ನಾನು ಇಷ್ಟು ಐ ಕನ್ಸಿಡರ್ ಐ ಮೀನ್ ಆಬ್ವಿಯಸ್ಲಿ ಈ ಹಿರಿಯರ ಮುಂದೆ ನಂದು ಎಕ್ಸ್ಪೀರಿಯನ್ಸ್ ತುಂಬಾ ಕಡಿಮೆ. ಸೊ ಬಟ್ ಇವಾಗವರೆಗೂ ಅವ್ರದ್ದೆಲ್ಲ ಮಾತು ಕೇಳ್ಬಿಟ್ಟು ನನ್ಗೆ ಅದೇ ಅನಿಸ್ತು. ಎಲ್ಲರೂ ಹೇಳ್ತಾ ಇದ್ದಾರೆ ಡಿಕ್ಷನರಿ ಬರೀ ನಾರ್ಮಲ್ ಅಲ್ಲ, ಇದು ಇನ್ನೊಂದು ಇಟ್ಕೊಬೇಕು. ಬಟ್ ಲಾಸ್ಟ್ ಅಲ್ಲಿ ಮೇಡಮ್ ಮಾತಾಡಿದಾಗಲೇ ಒಂಚೂರು ಓಕೆ ಪರವಾಗಿಲ್ಲ, ಒಂಚೂರು ಕಾನ್ಫಿಡೆನ್ಸ್ ಬಂತು, ಏನೋ ಅರ್ಥ ಆಗ್ಬೋದು ಅನ್ಸುತ್ತೆ ಓದಿದ್ರೆ ಕರೆಕ್ಟ್ ಆಗಿ ಅಂತ. ಆಮೇಲೆ ಲಾಸ್ಟ್ ಅಲ್ಲಿ ಅದ್ರಲ್ಲೂ ಒಂದು ಗೂಗ್ಲಿ ಮೇಡಮ್ದು ಇಲ್ಲ, ನನ್ಗೆ ಯಾವ್ದ್ರಲ್ಲಿ ಗೊತ್ತು ಅದು ಮಾತ್ರ ಪರವಾಗಿಲ್ಲ, ಅದು ನಂಗೆ ಅರ್ಥ ಆಗತ್ತೆ ಅನ್ಸುತ್ತೆ, ಮಿಕ್ಕಿದೆಲ್ಲ ಚಾಪ್ಟರ್ಗಳು ನನಗೂ ಡೌಟ್ ಇದೆ ಅಂದ್ಬಿಟ್ಟು. ಸೊ ಏನಪ್ಪ ಇದು ಅಂತ ಇವಾಗ ನಾನು ಕರೆಕ್ಟ್ ಆಗಿದ್ದ ಕೂತ್ಕೊಂಡು ಓದಿವಾಗ ಐ ಗೆಟ್ ಟು ನೋ ಗುರುಜಿ. ಬಟ್ ನೌ ದಟ್ I would just like to speak very generally, Guruji. So, ನನಗೆ ಗುರುಜಿ ಪರಿಚಯ ಆಗಿದ್ದು ಬಿಕಾಸ್ ಆಫ್ ನರೇಂದ್ರ ಸರ್ ನಮಗೆ ಫ್ಯಾಮಿಲಿ ಇದ್ದಂಗೆ. ಸೊ ಅವ್ರ ಥ್ರೂ ನನಗೆ ಪರಿಚಯ ಆಗಿದ್ದು, ನಮ್ಮ ಫುಲ್ ಫ್ಯಾಮಿಲಿಗೆ ಪರಿಚಯ ಆಗಿದ್ದು. ಫಸ್ಟ್ ಟೈಮ್ ನನಗೆ ಗುರುಜಿ ಸಿಕ್ಕಿದ್ವಾಗ ನಾನು ಅಲ್ಲಿ ಹೋಗಿದ್ದೆ. ಅವರು ಎಲ್ಲರ ಹತ್ರ ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ರು ಗುರುಜಿ. ಸೊ ಮಾತಾಡುವಾಗ ಇಟ್ ವಾಸ್ ಲೈಕ್ ನನ್ಗೆ ಕ್ಲೀನಾಗಿ ಜ್ಞಾಪಕ ಇದೆ. ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ವಾಗ ಅವರು ನನ್ನಲ್ಲಿ ಒಂದು ಸ್ಕ್ಯಾನಿಂಗ್ ಡಿವೈಸ್ ಇದೆ ಅಂತ, ಸ್ಕ್ಯಾನಿಂಗ್ ಮಷೀನ್ ಇದೆ. ಸೊ ಆಮೇಲೆ ಐ ವಾಸ್ ಲೈಕ್, ಸೊ ಫಾರ್ ಮೀ ಇಟ್ ವಾಸ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಲೈಕ್ ಸ್ಕ್ಯಾನಿಂಗ್ ಡಿವೈಸ್ ಅನ್ಕೊಂಡು ನೋಡ್ತಾ ಇದ್ದೀನಿ. ಅಂಡ್ ದೆನ್ ಯು ಆರ್ ಇಂಟ್ರಾಕ್ಟಿಂಗ್, ಎಲ್ಲರ ಜೊತೆ ಇಂಟ್ರಾಕ್ಟ್ ಮಾಡ್ಬಿಟ್ಟು ನೀವು ನಿಜವಾಗ್ಲೂ ಸ್ಕ್ಯಾನ್ ಮಾಡ್ತಾ ಇದ್ರಿ. ನನಗೆ ಅಂದ್ರೆ ಇಟ್ ವಾಸ್ ಲೈಕ್ ವಾಟ್ ಇಸ್ ಹ್ಯಾಪನಿಂಗ್ ತರ ಫಸ್ಟ್ ಟೈಮ್ ನಿಜವಾಗ್ಲೂ ಗುರುಜಿ. ಇಸ್ರೋ ಚೇರ್ಮನ್ ಒಂದು ಸ್ಕ್ಯಾನಿಂಗ್ ಚಿಪ್ ಇಟ್ಟಿದ್ದಾನೆ. ಸೊ ಅಂಡ್ ದೆನ್ ಆಮೇಲೆ ನನಗೆ ಒಂದು ಅವಕಾಶ ಸಿಕ್ತು ಫ್ಯಾಮಿಲಿ ನಿಮ್ಮ ಹತ್ರ ಬಂದು ಮಾತಾಡ್ಸಕ್ಕೆ. ಅಂಡ್ ಆ ಒಂದು ಸ್ಕ್ಯಾನಿಂಗ್ ಡಿವೈಸ್ನ ನೀವು ನನ್ನ ಮೇಲೆ ಯಾವಾಗ ಪ್ರಯೋಗ ಮಾಡಿದ್ವಿ, ನನಗೊಂಥರ ನಿಜವಾಗ್ಲೂ ಇಟ್ ರಿಯಲಿ ಟಚ್ ಮೀ ಪರ್ಸ್ನಲಿ. ಅಂಡ್ ಐ ವಾಸ್ ರಿಯಲಿ ಮೂವ್ಡ್. ಆ್ಯಂಡ್ ಮುಂದೆ ಹೋಗ್ತಾ ಹಾಗೆ ಸೊ ನನ್ಗೆ ಯಾವಾಗಲೂ ಅಂದರೆ ನೀವು ನಂಗೆ ಇವಾಗಲೇ ಒಂದು ಮಾತು ಹೇಳೋದು, ಯಾವಾಗಲೇ ತುಂಬ ದಿನ ಆಯಿತು ದರ್ಶನಕ್ಕೆ ಬಂದಿಲ್ಲ ಅಂತ. ಬಟ್ ಅದು ಆಗಿಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ನರೇಂದ್ರ ಸರ್ ಯಾವಾಗಲೂ ಫೋನ್ ಮಾಡಿ ಕೇಳ್ತಾ ಇರ್ತೀನಿ ಹಿಂಗೆ ಸಿಗ್ತಾರ ಅಂತ. ಒಂದೊಂದ್ಸಲಿ ಆಗಲ್ಲ, ಅದು ನೀವು ಬಿಸಿ ಇರ್ತೀರಾ. ಸೊ ಅದು ಗುರುಜಿ ನೆವರ್ ಬಿಸಿ, ಐ ವಿಲ್ ನಾಟ್ ಬಿ ಅವೈಲಬಲ್. ಹೌದು, ಟ್ರಾವೆಲಿಂಗ್ 4 to 5,000 because I am no one. How can a bhikshu become, ಏನೋ ರೋಡ್ ಸೈಡ್ ಎಲ್ಲೋ ಇರ್ತೀಯ ಆದ್ರೆ ಮಾತಾಡ್ತೀನಿ ಅಷ್ಟೇ, ನಥಿಂಗ್ ಮೋರ್ ನಥಿಂಗ್ ಲೆಸ್. Yes, Guruji. So then, but I would like to mention one thing. And then ನಾನು ಹೋಗ್ತಾ I reached a phase in life, Guruji, ಎಲ್ಲರಿಗೂ ಇರುತ್ತೆ, ಎಲ್ಲ ಪ್ರೊಫೆಷನಲ್ಲೂ ಇರುತ್ತೆ. ಆಮೇಲೆ ಅವರವ್ರದಾದ ಒಂದು ಪಾತಲ್ಲಿ ಬಂದೇ ಬರುತ್ತೆ, ಒಂದು ಮನ್ಸಲ್ಲಿ ಒಂದು ಗೊಂದಲ, ಒಂದು ಕನ್ಫ್ಯೂಷನ್. ಅದೇ ರೀತಿ ನಾನು ಇರೋ ಪ್ರೊಫೆಷನ್ ಆ್ಯಕ್ಟಿಂಗಲ್ಲಿ ನನಗೆ ಒಂದು ಮನಸ್ಸಲ್ಲಿ ಗೊಂದಲ ಇತ್ತು. ಐ ಡಿಂಟ್ ಹ್ಯಾವ್ ಕ್ಲಾರಿಟಿ ಅಬೌಟ್ ವಾಟ್ ವಾಸ್ ಹ್ಯಾಪನಿಂಗ್. ಆ್ಯಂಡ್ ನಾನು ಒಂದು ಸ್ಟೇಜ್ ರೀಚ್ ಆಗಿದ್ದೆ ಎಲ್ಲಿ ನನಗೆ ಐ ವಾಸ್ ರಿಯಲಿ ಲಾಸ್ಟ್ ಇನ್ ಅ ವೇ. ಸೊ ಆವಾಗ ನನಗೆ ನಿಜವಾಗ್ಲೂ ಒಂದೇ ಒಂದು ಮೈಂಡಲ್ಲಿ ಇದ್ದಿದ್ದೇನೆ ಅಂದರೆ, ನಾನು ಸರ್ ಗುರುಜಿ ತಪ್ಪು ತಿಳ್ಕೊಬೇಡಿ, ಮನೇಲಿ ನಾನು ಸ್ಕ್ಯಾನಿಂಗ್ ಗುರುಜಿ ಅಂತ ನಮಗೂ ಗೊತ್ತಿಲ್ಲ, ನಾನು ಬೇರೆ ಹೆಸರೆಲ್ಲ ಹಾಕ್ತೀನಿ. ನಿಮ್ಮ ಮೇಲೆ ಹೆಂಗೆ ಇವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕು, ಪೊಲೀಸ್ ಕೊಡಬೇಕು. ಸೊ ನನಗೆ ನಾನು ಮನೇಲಿ ಹೇಳ್ಕೊಂಡೆ, ನಾನು ಸ್ಕ್ಯಾನಿಂಗ್ ಗುರುಜಿಗೆ ಸಿಕ್ಕಲೇಬೇಕು. ಅವ್ರನ್ನ ಸಿಕ್ಕಿದ್ರೆ ಮೇ ಬಿ ನನಗೆ ಗೊಂದಲ ಇದೀನಿ, ನನಗೊಂದು ಕ್ಲಾರಿಟಿ ಬರ್ಬೋದು ಅಂತ. ಆವಾಗ ಐ ಕೇಮ್ ಆ್ಯಂಡ್ ಐ ಅಗೇನ್ ಕೇಮ್ ಟು ಮೀಟ್ ಯು. ನಿಮ್ಮ ಮುಂದೆ ಬಂದು ನಿಂತಿದ್ವಾಗ ನೀವು ನನಗೆ ಅಗೇನ್ ಆ ಸ್ಕ್ಯಾನಿಂಗ್ ಡಿವೈಸ್ ಯೂಸ್ ಮಾಡಿ ಒಂದೇ ಸೆಕೆಂಡಲ್ಲಿ ಆ ಒಂದು ಕ್ಲಾರಿಟಿ ಕೊಟ್ಟು. ಆ್ಯಂಡ್ ನೀವು ಆವತ್ತು ನನಗೆ ಕೊಟ್ಟಿದ್ದ ಕ್ಲಾರಿಟಿ, ಅದೇ ದಾರಿಯಲ್ಲಿ ನಾನು ಇವತ್ತು ನಡೀತಾ ಇದ್ದೀನಿ ಅಂತ ನನ್ನ ನಂಬಿಕೆ. ನನಗೆ ಕ್ಲಾರಿಟಿ ಅದು ಏನು ಬೇಡ. ಆರ್ ಯು ಹ್ಯಾಪಿ ಪುಟ್ಟ? ಎಸ್ ಗುರುಜಿ, ಆರ್ ಯು ಪ್ರೋಗ್ರೆಸಿಂಗ್? 100%. ಧನ್ಯವಾದ. ಅದಕ್ಕೆ ನಾನು ಅದೇ ದಾರಿಯಲ್ಲಿ ಇವತ್ತು ನಡೀತಿರೋದು ಅಂತ. ಬಟ್ ಅಂದ್ರೆ ಇಷ್ಟೆಲ್ಲ ಕತೆ ಯಾಕೆ ನಂದು ಪರ್ಸನಲ್ ಹೇಳಿದ್ದು ಸೊ ಕಥೆಯನ್ನು ಹೇಳ್ತಾನೆ, ರಿಯಲ್ ಅಂತ ಅಲ್ಲ. ಕನ್ನಡ ನಿಮ್ಮಷ್ಟು ಗೊತ್ತಿಲ್ಲ, ಪದಗಳು ಬಹಳ ಸೂಕ್ಷ್ಮ ಇದೆ. ಇಷ್ಟು ಹೇಳ್ಬಿಟ್ಟು ಕಥೆ ಅಂತ ಅಲ್ಲ ಗುರುಜಿ, ಇಷ್ಟೆಲ್ಲ ರಿಯಾಲಿಟಿ ನನ್ನ ಲೈಫ್ ಯಾಕೆ ನಾನು ಹೇಳ್ಕೊಂಡೆ ಅಂದ್ರೆ ಇವಾಗ ಈ ಒಂದು ಬುಕ್ ಲಾಂಚ್ ಸ್ಟೇಜ್ ಅಲ್ಲಿ, ಬಿಕಾಸ್ ಈ ಒಂದು ಬುಕ್ ಟೈಟಲ್ ನೋಡಿದ್ವಾಗ ಅದು ವಾಂಡರರ್ ಹೂ ಓನ್ಸ್ ದ ವರ್ಲ್ಡ್ ಅಂತ. ಈ ಟೈಟಲ್ ನೋಡಿದ್ವಾಗ ಅಂತೂ ಒಂದೇ ಮೈಂಡಿಗೆ ಬರೋದು, ನನಗೆ ನೀವು ಹೆಂಗೆ ನನ್ನ ಪರ್ಸನಲ್ ಲೈಫಲ್ಲಿ ಒಂದು ಪರ್ಸ್ಪೆಕ್ಟಿವ್ ಕೊಡ್ರಿ,
ವೆನ್ ಐ ವಾಸ್ ಲಾಸ್ಟ್ ಒಂದು ಕ್ಲಾರಿಟಿ ಕೊಟ್ರಿ. ಈ ಟೈಟಲ್ ನೋಡಿದ್ರೆ ದ ವಾಂಡರರ್ ಹೂ ಓನ್ಸ್ ದ ವರ್ಲ್ಡ್, ಐ ಥಿಂಕ್ ತುಂಬಾ ಜನಕ್ಕೆ ಇದು ಒಂದು ಕ್ಲಾರಿಟಿ ಕೊಡುತ್ತೆ, ಒಂದು ಪರ್ಸ್ಪೆಕ್ಟಿವ್ ಕೊಡುತ್ತೆ ಅನ್ಕೊಳ್ತೀನಿ. ಅಂದ್ರೆ ಅದೇ ಅರ್ಥ ಆಗೋದು. ಆ್ಯಂಡ್ ಪೀಪಲ್ ಹೂ ಆರ್ ಸೀಕಿಂಗ್, ದಟ್ಸ್ ವಾಟ್ ಐ ಅಂಡರ್ಸ್ಟುಡ್, ಪೀಪಲ್ ಹೂ ಆರ್ ಸೀಕಿಂಗ್ ಸಮಥಿಂಗ್ ದೇ ವಿಲ್ ಡೆಫಿನೆಟ್ಲಿ ಬಿ ದೇ ವಿಲ್ ಗೆಟ್ ಒನ್ ಕ್ಲಾರಿಟಿ. ಆಮೇಲೆ ಅವರು ಒಂದು ಪಾತಲ್ಲಿ ಇರ್ತಾರೆ ವಿಚ್ ವಿಲ್ ಗಿವ್ ದಮ್ ಒಂದು ಸ್ಪಿರಿಚುವಲ್ ನಾಲೆಡ್ಜ್, ವಿಸ್ಡಮ್ ಒಂದು ಗೇನ್ ಆಗುತ್ತೆ ಇದರಿಂದ ಅಂತ 100% ನನಗೆ ಅನಿಸುತ್ತೆ. ಸೊ ನನಗೆ ಆ ಪರ್ಸ್ನಲ್ ಆಗಿ ನೀವು ನಾನು ನಿಮಗೆ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳೋದು, ನೀವು ಅದು ಸ್ಕ್ಯಾನಿಂಗ್ ಡಿವೈಸ್ ಯೂಸ್ ಮಾಡೋದು ಬರೀ 10 ಸೆಕೆಂಡ್ಸ್ ಅಷ್ಟೇ. ಇದು ನೀವು ಮಾಡಿರೋ ವರ್ಕು, ಇದ್ರ ಮೇಲೆ ನಾವು ನಮ್ಮ ಟೈಮ್ ಸ್ಪೆಂಡ್ ಮಾಡಿದ್ರೆ ಇನ್ನೆಷ್ಟು ಕ್ಲಾರಿಟಿ ಸ್ಕ್ಯಾನಿಂಗ್ ಬರುತ್ತೆ. ಮಿಷನ್